ಕಾಲಭೈರವ ಎರಡನೆಯ ಭಾಗ. ಕಾಲಭೈರವನ ಕೈಯಲ್ಲಿ 4 ಆಯುಧಗಳಿವೆ: ಶೂಲ, ಪಾಶ, ದಂಡ ಮತ್ತು ಸುತ್ತಿಗೆ. ತ್ರಿಶೂಲದಿಂದ ನಮ್ಮಲ್ಲಿರುವ 3 ಗುಣಗಳನ್ನು ನಾಶಪಡಿಸಿ ನಮ್ಮನ್ನು ತ್ರಿಗುಣಾತೀತರನ್ನಾಗಿಸಲು, ನಮ್ಮಲ್ಲಿರುವ ಸಂದೇಹಗಳನ್ನು ನಿವಾರಿಸಲು ಸುತ್ತಿಗೆ. ನಾವು ಜೀವನದಲ್ಲಿ ಅನೇಕ ರೀತಿಯಾದಂತಹ ಸಂಬಂಧಗಳನ್ನು ಬೆಳೆಸ್ಕೊಂಡು ಅದರಲ್ಲಿ ಸಿಕ್ಕಾಕ್ಕೊಳ್ತೇವೆ. ಅದನ್ನು ಬಿಡಿಸಲು ಪಾಶ. ಮರಣ ಯಾವಾಗ ಸಂಭವಿಸುತ್ತೋ ಗೊತ್ತಿಲ್ಲ, ಅದಕ್ಕೆ ಸಿದ್ಧನಾಗಿರುವಂತ ತಿಳಿಸುವುದೇ ದಂಡ. ಆದಿಮೂಲನು ಶಿವ, ಕಪ್ಪಾದ ದೇಹವುಳ್ಳವನು, ಅಕ್ಷರನು ಅಂದರೆ ನಾಶವಾಗದಿರುವುದು, ನಿರಾಮಯನು ಅಂದರೆ ಯಾವ ರೋಗವೂ ಇಲ್ಲದಿರುವಿಕೆ, ಪರಾಕ್ರಮವಂತನು. ಇಂತಹ ಶಿವನಿಗೆ ನಮನಗಳು. ನಾಟ್ಯ ಅಂತಂದರೆ ಶಿವನಿಗೆ ಬಹಳ ಇಷ್ಟ. ಎಲ್ಲ ಲೋಕಗಳನ್ನು ಶಾಸಿಸಲು ಶಿವನೊಬ್ಬನೇ ಸಮರ್ಥನು. ಭಕ್ತವತ್ಸಲನು, ಗೆಜ್ಜೆಗಳಿಂದ ಕೂಡಿದ ಉಡಿದಾರ ಧರಿಸಿ ಕಾಶಿಯಲ್ಲಿ ನಿಂತಿರುವನು ಕ್ಷೇತ್ರ ಪಾಲಕನಾಗಿ. ಜೀವನದಲ್ಲಿ ಧರ್ಮ ಮಾರ್ಗ ಅನುಸರಿಸಬೇಕು, ಇಲ್ಲವಾದರೆ ನಾಶ ಮಾಡುವನು, ಕರ್ಮಗಳಿಂದಲೂ ಬಿಡಿಸುವನು. ಶಿವನು ಸಾಮಾನ್ಯವಾಗಿ ಆನೆಯ ಚರ್ಮವನ್ನು ಧರಿಸಿರ್ತಾನೆ. ದಕ್ಷಿಣಾಮೂರ್ತಿಯಾಗಿರುವಾಗ ಅನೇಕ ಆಭರಣಗಳಿಂದ ಶೋಭಾಯಮಾನವಾಗಿರುವನು. ರತ್ನಗಳಿಂದ ಪಾದಿಕೆಗಳನ್ನು ಧರಿಸಿದವನು. ಪ್ರಳಯ ಕಾಲದಲ್ಲಿ ಅಟ್ಟಹಾಸವನ್ನು ಮಾಡುವವನು. ಬಂಗಾರದ ಬಣ್ಣದಿಂದ ಕೂಡಿದ ಕೇಶಪಾಶಗಳಿಂದ ಕೂಡಿ ನಿರ್ಮಲ ಮನಸ್ಸಿನಿಂದ ಬ್ರಹ್ಮ ತೇಜಸ್ಸಿನಿಂದ ಕೂಡಿದ ಕಾಲಭೈರವನು ಕಾಶಿಯಲ್ಲಿ ಕ್ಷೇತ್ರಪಾಲಕನಾಗಿ ಎಲ್ಲರಿಗೂ ದರ್ಶನವನ್ನು ಕೊಡುತ್ತಾ ಇರುವನು. ಅಂತಹ ದೇವರಿಗೆ ನಮಸ್ಕಾರಗಳು.